ಕೂಡ ಒಂದಷ್ಟು ಹಾಸ್ಯ ರಸಾಮೃತವನ್ನ ಉಣಿಸೋದಕ್ಕೆ ನಮ್ಮ ಖ್ಯಾತ ಕಲಾವಿದರು ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯಿಂದ ಬರಮಾಡ್ಕೊಳ್ಳಿ ಬಂಧುಗಳೇ. ಹಾಸ್ಯದ ರೂಪದಲ್ಲಿ ನಮಗಾಗಿ ಹೊತ್ತು ತರ್ತಾ ಇದ್ದಾರೆ ಶರಣಯ್ಯ ಹಿರೇಮಠ್ ಯಮ್ನೂರವರು. ಪ್ರೀತಿಯ ಚಪ್ಪಾಳೆ ನೀವು ಕೊಡ್ಲಿಲ್ಲ ಅಂದ್ರೆ ಅದಕ್ಕೂ ಆದ್ರೆ ದಯವಿಟ್ಟು ನಗ್ತಾ ಇರ್ಬೇಕು, ಚಪ್ಪಾಳೆನ ತಟ್ತಾ ಇರ್ಬೇಕು. ಬೋಲೋ ಭಾರತ್ ಮಾತಾ ಕಿ. ಆಧಾರ್ ಕಾರ್ಡ್ ತಾಯಂದ್ರಿಲ್ಲ ಇಲ್ಲಿ ಏನಾಗೈತೆ ಅಯ್ಯವ ನಿಮಗ? ಶಿವರಾತ್ರೀಶ್ವರ ಕಮಿಟಿಯ ಎಲ್ಲ ಪದ ಅಧಿಕಾರಿಗಳಿಗೆ ಒಮ್ಮೆ ನಿಮ್ಮ ಭಕ್ತಿ ರೂಪವಾದ ದೊಡ್ಡ ಚಪ್ಪಾಳೆಯನ್ನು ತಟ್ರಿ. ಒಂದು. ಎರಡನೇದು ಅಟ್ಲಾಂಟಿಕ್ ನಮ್ಮ ಅಸೋಸಿಯೇಷನ್ ಅವ್ರಿಗೂ ಒಮ್ಮೆ ದೊಡ್ಡ ಚಪ್ಪಾಳೆಯನ್ನು ತಟ್ರಿ. ಅದಕ್ಕಿಂತ ಮೇಲಾಗಿ ನನ್ನ ನೆಚ್ಚಿನ ನಾಯಕರು, ಕೊಪ್ಪಳ ಭಾಗದ ಬಡವರ ಬಂಧು, ಸದಾವಕಾಲ ಬಡವರಿಗಾಗಿ ಧ್ವನಿ ಎತ್ತಿರತಕ್ಕಂತ ಇಟ್ನಾಳ ಮನೆತನಕ್ಕೊಮ್ಮೆ ದೊಡ್ಡ ಚಪ್ಪಾಳೆಯನ್ನು ತಟ್ರಿ. ನಮ್ಮ ರಾಜಶೇಖರ್ ಸರ್ ಮತ್ತು ರಾಘವೇಂದ್ರ ಸರ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಯಾಕಂದ್ರೆ ಜನಸಾಗರವನ್ನೇ ಇಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥವ್ರು, ನಾಡಿನ ಮೂಲೆ ಮೂಲೆಯಿಂದ ಕಲಾವಿದರನ್ನ ಕರೆಸಿ ನಿಮ್ಮನ್ನ ನೋಡೋ ಒಂದು ಭಾಗ್ಯ ಮಾಡಿಸಿಕೊಟ್ಟಿರ್ತಕ್ಕಂಥ ಅವರಿಬ್ಬರಿಗೊಮ್ಮೆ ದೊಡ್ಡ ಚಪ್ಪಾಳೆಯನ್ನು ತಟ್ಟಬೇಕು. ನಾನು ಸುಮಾರು 62 ಧ್ವನಿ ಅನುಕರಣೆಗಳನ್ನ ಮಾಡ್ತೇನೆ. ಮೊದಲು ಜೋಕ್ ಹೇಳು, ಮಿಮಿಕ್ರಿ ಮಾಡು. ಮಿಮಿಕ್ರಿ ಒಂದು 4 ಜೋಕ್ ಇಲ್ರಿ, ಆಮೇಲೆ ಮಿಮಿಕ್ರಿ. ಈಗ ಸರ್ ಮೆಜಾರಿಟಿ ಯಾರ್ದೈತೆ ನೋಡ್ರಿ. ಮೊದಲ ಗಂಡ್ಮಕ್ಳು ಇಲ್ಲ, ಮೊದಲ ಹೆಣ್ಮಕ್ಳು ಇಲ್ಲಿ. ಈ ನಮ್ಮ ಹುಡುಗಾಡಿ ಕನ್ನಡ ಈಗ ಮೊದಲ ಗಂಡ್ಮಕ್ಳು ಮರ್ಯಾದೆ ಉಳಿಸ್ರು, ಜೈಕಾರ ಹಾಕ್ರಿ. ಬೋಲೋ ಭಾರತ್ ಮಾತಾ ಕಿ. ಸಮಾಧಾನ ಆಯ್ತು. ಈಗ ಆಧಾರ್ ಕಾರ್ಡ್ ತಾಯಿದ್ರು. ಬೋಲೋ ಭಾರತ್ ಮಾತಾ ಕಿ. ರಾಘವೇಂದ್ರ ಸರ್ ಇಲ್ಲಿ ಕೂತಾರೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿರಿ ಮುಂದಿನ ಸರಿ ನಮಗೆ ಬಸ್ ಫ್ರೀ ಮಾಡ್ರಿ ಅಂತ. ಎಂದು ಬಸ್ ಫ್ರೀ ಅಂದ್ರೆ ನಮ್ಮೂರ ಬೇಕಿನ್ನು ಬಂದಿಲ್ಲ, ಅದನ್ನು ಕ್ಷಮಿಸಬಹುದು. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಎಷ್ಟು ವರ್ಷ ಆತ್ರಿ? 75 ವರ್ಷ ಆತರ. ಎಂದೂ KSRTC ಡೋರ್ ಮುರಿದಿದ್ದಿಲ್ಲ. ಅದನ್ನು ಮುರಿದು ಕಂಡಕ್ಟರ್ ಕೈ ಕೊಟ್ಟ ತಳಿಗಳಂದ್ರೆ ನೀವ ತಾಯಿ. ಅದನ್ನು ಕ್ಷಮಿಸಬಹುದು, ಇನ್ನೊಂದು ಕ್ಷಮಿಸಕ್ಕಾಗಲ್ಲ. ಯಾವ್ದು ಹೇಳ್ರಿ? ಧರ್ಮಸ್ಥಳದ ಅನ್ನ ಸಂತರ್ಪಣೆ ಎಂದೂ ಬಂದಾಗಿದ್ದೇವೆ, ನಿಮ್ ಕಟ್ಟತಕ್ಕ ಬಂದೇವು. ನಾನು ನರಗುಂದ ಹತ್ರ ಒಂದು ಕಾರ್ಯಕ್ರಮಕ್ಕೆ, ಹುಬ್ಬಳ್ಳಿ ಕಾರ್ಯಕ್ರಮ ಮುಗಿಸಿ ಹೊಂಟಿದ್ದೆ. ನನ್ನ ಗಾಡಿ ಪಂಚರ್ ಆಗಿಬಿಡ್ತು. ಅವರು ಲಘು ಬರ್ರಿ ಅಂತ ಅವ್ರು ಹಚ್ಚಾರ. ನಾನು ಏನ್ ಮಾಡಿಪ್ಪ, ಬಸ್ಸಿಗೆ ಹೋಗ್ತೀನಿ, ಹಿಂದ್ ಪಂಚರ್ ತಿರ್ಗಿಸ್ಕೊಂಡು ಬಾಣಿ ಅಂತೇಳಿ ಒಂದು ಬಸ್ಸಿಗೆ ಕೈ ಮಾಡಿದೆ. ನನ್ನ ಪುಣ್ಯಾತ್ಮ ಟಿವಿಯಾಗ ನೋಡಿದ್ನೋ ಏನೋ ಬಸ್ ಡ್ರೈವರ್ ತರಲಿಲ್ಲ. ನಾನು ಬಸ್ ಒಳಗ ಹತ್ತಿದ್ರೆ 5 ಸರ್ಪ್ ನೋಡ್ದಂಗ ಆತ ನನಗ. ಯಾಕೆ ಹೇಳ್ರಿ? ಒಬ್ರು ಗಂಡ್ಮಕ್ಳಿಲ್ಲ ಆ ಬಸ್ನ್ಯಾಗ. ಊಸ್ರು ಅವ್ರ ಟಿಕೆಟ್ ಕೊಡಾರಂತ ನೋಡ್ತೀನಿ. ಆ ಎಮ್ಮನು ಹೆಣ್ಮಗಳ ಆಧಾರ್ 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 ಅಂತ ಹೇಳ್ರಿ. ನನಗೊಬ್ಬೇಕು ಮುದುಕಿ ಉಡ್ದಾರ ಚೆಕ್ಕಿಡ ಆಧಾರ್ ಆಧಾರ್ ಅಂತ ಹಾಕಿ ನಾನು ಉಡ್ದಾರ ಅಂತ ಹಾಕ್ತೀನಿ. ಬಿಡಲಿ ನಾವು ಅಂತ ಬಿಟ್ಲು. ಒಳಗೆ ಹೋಗಿ ಹಿಂಗೆ ನಿಡ್ಕೊಂಡು ನಿಂತ್ರಿ. ಒಬ್ಬಕ್ಕೆ ದೂರ ಬೇಕು ಮುದುಕಿ ನಾನು ನೋಡ್ಬಿಟ್ಲು. ಏನು ಅನ್ಬೇಕ್ರಿ? ಅಯ್ಯಪ್ಪ ಮಾಡಿನಿಂದ ಎಲ್ಲ ನೋಡಿನಿ ಅಂದಕ್ಕೆ. ತೂನಿನ ಹೆಣ ಇರುತ್ತ ಏನ್ ನೋಡಿ ಟಿವಿಯಾಗ ನೋಡಿನಿ ಅಂತ ಹಂಗರ ಹೇಳಂದಿ. ಪ್ರತಿ ಒಂದು ರಂಗದಲ್ಲೂ ಹಾಸ್ಯ ಇರುತ್ತೆ ಬಂಧುಗಳೇ. ಹಾಸ್ಯವನ್ನ ಆಲಿಸ್ಬೇಕು. ದ್ವೇಷ ಮಾಡೋದು ಜೀವನ ಅಲ್ಲ, ಪ್ರೀತಿ ಮಾಡೋದು ಜೀವನ. ಹಿಂಗೊಂದು ಸ್ಪರ್ಧೆ ಶಿವರಾತ್ರೀಶ್ವರ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಕಮಿಟಿ ವತಿಯಿಂದ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಯಾವ ಸ್ಪರ್ಧೆ? ಹೆಂಡತಿಯನ್ನ ಹೊತ್ತುಕೊಂಡು ಹೋಗುವ ಸ್ಪರ್ಧೆ. ಹೆಸರನ್ನು ನೋಂದಾಯಿಸಬೇಕು. 250 ಮಂದಿ ವರ್ಷದ್ರಿ ಹೆಸರು. ಅದಕ್ಕೆ ಗ್ರೌಂಡ್ ಮಂದಿ ಎಲ್ಲರೂ ಹೇತಿ ಹೊತ್ಕೊಂಡು ನಿಂತ್ರಿ. ಈಗ 1 2 3 ಅಂದ್ಬಿಟ್ರು. ಸಿದ್ಲಿಂಗ್ ಫಸ್ಟ್ ಬಂದ್ಬಿಟ್ಟ. ವೆರಿ ಗುಡ್. ಹೆಂಡತಿಯನ್ನು ಹೊತ್ತುಕೊಂಡು ಹೋಗುವ ಸ್ಪರ್ಧೆಯಲ್ಲಿ ಸಿದ್ಲಿಂಗ್ ಫಸ್ಟ್ ಬಂದ. ಅವನಿಗೆ ನಮ್ಮ ಕಮಿಟಿ ವತಿಯಿಂದ 50,000 ರೂಪಾಯಿ ರೊಕ್ಕ ಕೊಡಾಕತ್ರು. ಹಿಂದೆ ನಿಂತು ತಿರುಪದಿರಿದ. ಸರ್ ನಿಮ್ ಕೈ ಮುಗಿತಿ ಸರ್, ಸಿದ್ಲಿಂಗ್ ರೊಕ್ಕ ಕೊಡಬೇಡ್ರಿ. ಯಾಕೆ? ಕಳ್ಳ ಮಗ ತನ್ನಿ ಐತಿ ಹೊತ್ಕೊಂಡು ಹೋಗ್ಬಿಟ್ಟು ನಾನೇ ಐತಿ ಹೊತ್ಕೊಂಡು ಹೋಗ್ಯಾನ್ರಿ.
ಎಲ್ಲಿಲ್ರಿ ಆಸೆ. ನಾನು ನಿನ್ನಿಲ್ಲ ಮೊನ್ನೆ ಗದಗ ಕಾರ್ಯಕ್ರಮ ನಾನು ವೇದಿಕೆ ಮೇಲೆ ನಮ್ಮ ಗುರುಗಳ ಪ್ರಾಣೇಶ್ವರು ನಾವು ಅದರ ಒಬ್ಬ ಫುಲ್ ಟೈಟ್ ಬಂದ ಅಣ್ಣ ನಮಸ್ಕಾರ ಅಣ್ಣ ಅಂದವ. ನಾನು ನನ್ನ ಗುರುಗಳಿಗೆ ಅಂತಿರಬಿಡ ನಾ ಸುಮ್ಮನೆ ಕೂತಿದ್ದೆ. ಅಣ್ಣ ನಿನಗ ಅಂದವ. ನನಗ ಹ್ಞೂ ನಾನು ನಿನ್ನ ಅಭಿಮಾನಿ ಅಂದವ. ಒಳ್ಳೇದಣ್ಣ ಅಂದೆ. ಎಷ್ಟು ಗಂಟೆಗೆ ಮಾತಾಡ್ತೀನಿ? 8 ಗಂಟೆಗೆ ಮಾತಾಡ್ತೀನಿ. 8 ಗಂಟೆಗೆ ಪಾಳೆ ಬರ್ತೈತಿ. ಆಯ್ತು ಹೋಗ್ಬಿಟ್ರ. ಯಾಕಣ್ಣ ಅಂದೆ. ಬಾರ್ ಬಂದಪ್ಪ ಅಂತ ಹೋಗ್ಬಿಟ್ರವ. ನನ್ನ ಇದಕ್ಕೆ ಹೇಳ್ತಾರ ಬಾರ್ ಬಂದಪ್ಪ ಅಂತ ಹೋಗ್ಬಿಟ್ರವ. 8 ಗಂಟೆಗೆ ಅನೌನ್ಸ್ ಮಾಡಿದ್ರು ಶರಣು ಎಮ್ನೂರು ಹಿರೇಮಠ ವೇದಿಕೆ ಮೇಲೆ ಬರಬೇಕು ಮಿಮಿಕ್ರಿ ಮಾಡ್ಲಿಕ್ಕೆ. ಗಾವ ಬಿಟ್ಟರೆ ಕುಡಿದಿಸದ ಓಡ್ ಬಂದು ಮಾತವ. ಅಣ್ಣ ಹಂಗ ಬರಬೇಡ, ಹಾಡು ಹಚ್ತೀನಿ, ವಿಡಿಯೋ ಮಾಡ್ತೀನಿ, ಹಾಡಿನ ಮುಖಾಂತರ ಬಾ. ಯಾ ಹಾಡು ಮೊದಲು ಬೊಗಳಲಿ ಏಪ ಅಂದ. ಸಿಮ್ ಕಡಂಗಕ್ಕಿನ ಅಲ್ಲೇನ ಶಿರಟ್ಟಿ ಮಾಡದ ಹಾಡಿನ ಕಡಂಗಾಗಲ್ಲ ಅಂದೆ. ಅಣ್ಣ ಮಸ್ಕಿರಿ ಮಾಡಬೇಡ, ನಾನು ನಿನ್ನ ಅಭಿಮಾನಿ ಬಾ ಅಂದವ. ಹೋಗ್ಬಿಡ ಅವನ ಜೋಡಿ ಅಂತೇಳಿ ನಾನು ಸ್ಟ್ರೈಕ್ ಮೇಲೆ ಬರಾಕತ್ತೇನೆ. ಕುಡಿದಿಸದ ಬಟನ್ ಚೇಂಜ್ ಮಾಡ್ಬೇಡ. ನಾವು ಸಿಂಹ ಅಂತ ಬರಲಿಲ್ಲ. ಅದು ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ. ಸಣ್ಣ ಗುರುತಿದ್ರು ಗುಟ್ಟ ಮಾಡಿ ಕೊಡ್ತಾರಿ. ಪೈಪ್ ರಸ ಪೈಪ್ ಹಾಕಿ ಕೊಡ್ತಾರಿ. ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದಾರ್ರಿ. ಮುಂದೆ ಕುಂತು ಮುದುಕಿ ಆಗ್ತಾನೆ ಅಂತ ಪಡ್ತಾರೆ. ಅಯ್ಯಪ್ಪ 3 ದಿವಸ ಆತ ಅನ್ನ ಮಾಡಿಲ್ಲ ನಂದಕ್ಕೆ. ನಾ ಏನ್ ಮಾಡ್ಲಿ ಬೇಂದೆ. ಮತ್ತೆ ಗ್ಯಾಸ್ ರಿಪೇರಿ ಮಾಡಾರ ಬಂದಿರಲ್ವಾ. ಇದನ್ನು ಅನುಭವಿಸಿವ್ರಿ ನಾವು ಬಂಧುಗಳೇ. ನಾನಿಲ್ಲಿ ದಾರ್ಯಾಗ ಬರ್ಬೇಕಾದ್ರ ಹಳ್ಳಿಕೇರಿ ಅಂತ ಹಳ್ಳಿಗುಡಿ ಅಂತ ಒಂದು ಊರು ಬಂತ್ರಿ. 1 ಗಂಟೆ ಆಗೈತ್ರಿ. ಪಿತಾಂಬರಿ ಸೀರೆ ಊಟಾಳ, ಬೆಳ್ಳಿ ಆರತಿ ಇಡ್ದಾಳ. ನಾ ಈಶ್ವರಿಗೆ ಆರತಿ ಮಾಡ್ತಾಳ ಅಂತ ನಾ ಮಾಡಿದ್ರಿ. ಹಿತ್ತದಾಗ ಬಂದು ಎಮ್ಮಿಗೆ ನಮಸ್ಕಾರ ಮಾಡಕತ್ತಾಳ. ಗುರುರಾಜ ಸಿದ್ಧಾರೋಢ ಹಾನ್ಯನು ಎಮ್ಮಿಗೆ ಆರತಿ ಮಾಡಿ ಊತಕ್ಕೆ ನಮಸ್ಕಾರ ಮಾಡಿಬಿಟ್ಲಕ್ಕಿ. ನಾನು ಗಾವಾದಿ ಕಾಗಡಿ ತರಬಸಂದನ ಮಾಡ್ರ ಅವ್ರಿಗೆ ತರಬಸಿಲ್ಲ. ಬೇಯ್ ಆಕಳ ಮುಟ್ಟಿ ನಮಸ್ಕಾರ ಮಾಡ್ತಾರ, ಎತ್ತು ಮುಟ್ಟಿ ನಮಸ್ಕಾರ ಮಾಡ್ತಾರ, ನೀನು ಎಮ್ಮೆ ಮುಟ್ಟಿ ನಮಸ್ಕಾರ ಮಾಡಿದಲ್ಲ ಅಕ್ಕಿ ಅಂದ್ಲು. ಅದು ನನ್ನ ಪಾಲಿನ ದೇವರು ಅಂದಕ್ಕೆ. ಅದು ಹೆಂಗ್ ಬೇಂದೆ. ಮೊನ್ನೆ ಹೊಲದಾಗ ನಮ್ಮ ಹತ್ತಿನ ಎತ್ತೆತ್ತಿ ಹೋಗದ. ಅದಕ್ಕೆ ನನ್ನ ಪಾಲಿನ ದೇವರು. ಬಂಧುಗಳೇ, ಹಾಸ್ಯ ಎಲ್ಲಾ ಕಡೆ ಇರ್ತದೆ. ಹುಡ್ಕೋ ಪ್ರಯತ್ನ ನಾವು ಮಾಡಬೇಕು. ನಾನು ಒಂದೇ ಒಂದು ವೇದಿಕೆ ಮೇಲೆ ಈ ಒಂದು ಗತವೈಭವದಿಂದ ಶಿವರಾತ್ರಿ ಹಬ್ಬ ನಡೆದಿತ್ತು. ಆನೆ ಬಂದು ಮಲ್ಕೊಂಡ್ಬಿಡ್ತು. ಈ ಆನೆಯಲ್ಲಿ ಯಾರ ಕಡೆ ದೇವಸ್ಬೇಕು ಅಂತ ಆಲೋಚನೆ ಮಾಡಿದಾಗ ಎಲ್ಲರೂ ರಾಘವೇಂದ್ರ ಹಿಟ್ನಾಳ್ ಸಾಹೇಬ್ರ ಮನೆಗೆ ಹೋದ್ರು. ಸರ್ ಆನೆ ಮಲಗಿದೆ ಸರ್, ದಯವಿಟ್ಟು ಇದಕ್ಕೆ ಏನಾದ್ರು ಪರಿಹಾರ ಬೇಕು, ಏನ್ ಮಾಡ್ಬೇಕು ಅಂತೇಳಿ ಸಿನಿಮಾ ನಟರನ್ನು ಕರೆಸ್ತೀನಿ ಅಂತೇಳಿ ನಮ್ಮ ಹಿಟ್ನಾಳ್ ಸರ್ ಸಿನಿಮಾ ನಟರನ್ನು ಕರೆಸಿದ್ರು. ಮೊಟ್ಟ ಮೊದಲಿಗೆ ಬಂದ್ರು ಟೈಗರ್ ಪ್ರಭಾಕರ್ ಅವರೇ ನೀವು ಬರಬೇಕು ಅಂದಾಗ ಬಂದ್ರು ಟೈಗರ್ ಪ್ರಭಾಕರ್. ಮಗನೇ ಮಿಸ್ಟರ್ ಗಜರಾಜ, ರಸ್ತೆ ಮನೆಗೆ ಹೋಗೋರು ತೊಂದರೆ ಕೊಡ್ತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ ಮುಟ್ಟಾಳ. ಒಂದ್ ವೇಳೆ ನೀನೇನಾದ್ರೂ ಆಚೆ ಹೋಗ್ಲಿಲ್ಲ ಅಂದ್ರೆ ನಾನೇ ಹೊರಟು ಹೋಗ್ತೀನಿ. ದಿಸ್ ಈಸ್ ಟೈಗರ್. ಬರಲ್ಲ. ಥ್ಯಾಂಕ್ ಯು. ಹಾ ಒಳ್ಳೆ ಮಜಪಾಳೇನ. ಅವ್ರಿಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು NS ರಾವ್, ಹಳೆ ನಟರು ಸರ್. NS ರಾವ್ ಅವರೇ ನೀವು ಬರಬೇಕು. ಏನಪ್ಪ ಗುರುವೇ ರಥದ ಮಲಿ ಬಿಡದಲ್ಲೇ ಕಣಯ್ಯ, ದಯವಿಟ್ಟು ಆಚೆ ಹೋಗಪ್ಪ. ಉಮಾಸರಿ ಬೆಣ್ಣೆದಲ್ಲ ಕಣಯ್ಯ. ಅಯ್ಯಪ್ಪ ಒಳ್ಳೆ ಮಜಪಾಳೇನ. ಅವ್ರಿಗೂ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು ನವರಸ ನಾಯಕ ಜಗ್ಗೇಶ್. ಲಕಡೆ ಪಕಡೆ ಜಿಮ್ಮಾಡ ಮಾವ ನೀನು ಮಗಳು ಡೌ ಮಾಡಿದ್ರೆ ದೇವ್ರ ಲೋಕದ ಇಲ್ಲಿ ಹಿಂದೂ ಲೋಕದ ಸಾಂಬಾರು ಚಂದ್ರಲೋಕದ ಚಟ್ನಿ ತಂದು ನೀನು ಮಗಳು ಡೌ ಮಾಡಿದ್ರೆ ನಾಯಕ ಕಚ್ಚಿಬಿಟ್ಲಲ್ಲ ಗುರುವೆ. ಏನಯ್ಯ ರಸ್ತೆಯಲ್ಲಿ ಮನೆ ಬಿಡಿದ್ರೆ ಶಿವ ಸೊಂಡ್ರಿ ಇತ್ತು ಬಾಲ ಇತ್ತು ಬಿಡಿಕಿಂದ ಹೊರಡೋಡ್ತೀವಿ. ಬರಲ್ಲ. ಥ್ಯಾಂಕ್ ಯು. ಒಳ್ಳೆ ಚಪ್ಪಳೆ. ಅವ್ರಿಗೂ ಹೋಗ್ಲಿಲ್ಲ. ಇನ್ನೇನ್ ಮಾಡ್ಬೇಕು ಸರ್? ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ಕುಂತಿದ್ರು. ಸರ್ ದಯವಿಟ್ಟು ಸುಧೀರ್ ಅವ್ರನ್ನ ಕರೆಸ್ರಿ ಅಂದ್ರು. ಸುಧೀರ್ ಅವರೇ ನೀವು ಬರಬೇಕು. ನಾವನ ಬಾಯಿ, ನಾನು ಈ ಊರ ಮಾಲೆ ಗೌಡ. ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮೂರಿಗೆ ಬಂದು ನಮ್ಮ ರಸ್ತೆದ ಮಲಗಿ ಹೋಗರ ತ್ರಾಸ್ ಮಾಡ್ತಾ ಇದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ ಬಚ್ಚ ಹಳೆ ಬಚ್ಚ. ಒಳ್ಳೆ ಚಪ್ಪಳನ. ಇನ್ನೇನ್ ಮಾಡ್ಬೇಕು ಸರ್? ಈ ಕಡೆ ಸರ್ ದಯವಿಟ್ಟು ವಜ್ರಮಣಿ ಕರೆಸ್ರಿ. ವಜ್ರಮಣಿ ಅವರೇ ನೀವು ಬರಬೇಕು. ಮಹಾಜನಗಳೇ
ದೈವ ಭಕ್ತರ ಆಸಕ್ತಿಯನ್ನು ಕಂಡು ಓ ಭಗವಂತ ನಾಮನ ಶ್ರೀಮಂತರಾಗಿ ಮಾಡಿದ್ದಾರೆ. ನಮ್ಮೂರಿಗೆ ಬಂದು ನಮ್ಮ ರಸ್ತೆದಲ್ಲಿ ಮಲಗಿ ಹೋಗಿ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ಇರಬೇಕು ಎಲ್ಲ ಕುಣ್ಣಿ. ಮುಖ್ಯಮಂತ್ರಿ ಚಂದ್ರು ಅವರೇ ನೀವು ಬರ್ಬೇಕು ಸರ್, ದಯವಿಟ್ಟು ಇಟ್ನಾಳ್ ಸಾಹೇಬರು ಕರೆದಿದ್ದಾರೆ. ಬಂದ್ರು ಮುಖ್ಯಮಂತ್ರಿ ಚಂದ್ರು. ಮುಟ್ಟಾಳ ಮಗನ ರಸ್ತೆದ ಮನೆಗೆ ಹೋಗ್ರು ತೊಂದರೆ ಮಾಡ್ತಿದ್ದೀನಿ, ಎಷ್ಟೋ ಧೈರ್ಯ ನನಗೆ ಮುಟ್ಟಾಳ. ದಯವಿಟ್ಟು ಒಂದು ವೇಳೆ ನೀನೇನಾದ್ರೂ ಆಚೆ ಹೋಗ್ಲಿಲ್ಲ ಅಂದ್ರೆ ಎಲ್ಲರೂ ಮತ್ತೆ ಕೊಪ್ಪಳ ಜನ ಸ್ಟ್ರೈಕ್ ಮಾಡಿದ್ರು. ಯಾಕೆ ಸರ್? ಸಿನಿಮಾ ನಟರಿಗೆ ಆಣೆ ಹೋಗಲ್ಲ, ಮತ್ತೆ ಏನ್ ಮಾಡ್ಬೇಕ್ರಿ? ರಾಜಕಾರಣಿ ಕರೆಸ್ರಿ. ನಮ್ಮ ರಾಜಶೇಖರ್ ಹಿಟ್ನಾಳ್ ಸರ್ ಅಂತೇಳಿ ಬಂದ್ಬಿಟ್ರಿ ಎಲ್ಲರೂ. ಸರ್ ದಯವಿಟ್ಟು ರಾಜಕಾರಣಿ ಕರೆಸ್ರಿ. ಪಾಪ ಅವ್ರು ಚೀಟಿ ಹಾಕಿದ್ರು. ಮೊದಲೇ ಚೀಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು, ಖರ್ಗೆ ಅವರೇ ರಾಜಶೇಖರ್ ಹಿಟ್ನಾಳ್ ಸಾಹೇಬರು ತಮ್ಮನ್ನು ಕರಿತಾ ಇದ್ದಾರೆ, ಆಣೆ ಬಂದ ಮಲ್ಲಿಗೆ ಬರಬೇಕು. ಬಂದ್ರು ಮಲ್ಲಿಕಾರ್ಜುನ್ ಖರ್ಗೆ. ಯಾವ ಈ ಸಂದರ್ಭದೊಳಗ ಆನೆಗೇನೆ ಓಡಿಸೋ ಕೆಲಸ ನಮ್ಮದಲ್ಲ. ನಮಗೆ ಯಾವ ಹೈಕಮಾಂಡ್ ಆದೇಶ ಕೊಟ್ಟಿಲ್ಲ. ಇವತ್ತ ಆನೆ ಅವಸಂತ್ರಿ, ನಾಳೆ ಕೊಪ್ಪಳದೊಳಗೆ ಡ್ಯಾನ್ಸ್ ಮಾಡಂತೀರಿ. ನನಗ ರಾಜಶೇಖರ್ ಹಿಟ್ನಾಳ್ ಹೇಳಿದಾರ ಅಂತೇಳಿ ನಾನು ಬಂದಿದ್ದೇನೆ. ಈ ಆಣೆ ಹಬ್ಸ್ಬೇಕಂದ್ರ ಹಿಂದಿನ ಗಾಡಿ ಒಳಗೆ ಯಡಿಯೂರಪ್ಪ ಅದರ ಕೇಳಿ ನೋಡ್ರಿ. ನಮಸ್ಕಾರ. ಯಡಿಯೂರಪ್ಪ ಸಾಹೇಬ್ರೆ ದಯವಿಟ್ಟು ನೀವು ಬರಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಯಾವತ್ತು ಕೊಪ್ಪಳದಲ್ಲಿ ಆಣೆ ಬಂದ ಮನೆಗೆ ಬಂಧುಗಳೇ, ಏಳನೇ ನೇಮಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ನರೇಂದ್ರ ಜೊತೆ ಮಾತಾಡಿದೆ, ರಮೇಶ್ ಜೊತೆ ಮಾತಾಡಿದ್ದೇನೆ. ಈ ಎಲ್ಲ ವಿಷಯನ ನಾನು ಶೋಭಾ ಕರಂದ ತಿಳಿಸ್ತೇನೆ. ಬ್ಯಾಡ ಬಿಡ್ರಿ, ಇನ್ನೇನ್ ಮಾಡ್ಬೇಕು ಸರ್ ಅಂತ ಕೇಳಿದ್ವಿ. ನಮ್ ಗುಪ್ತಾ ಸರ್ ಕುಂತಿದ್ರು, ದಯವಿಟ್ಟು ದೇವೇಗೌಡರನ್ನ ಕರೆಸಿಬಿಟ್ರು. ದೇವೇಗೌಡ್ರೆ ನೀವು ಬರಬೇಕು. 50 ವರ್ಷ ರಾಜಕಾರಣದಲ್ಲಿ ಈ ದೇವೇಗೌಡ ಯಾರ ಜೊತೆನೂ ಸಂಬಂಧ ಇಲ್ಲ. ಅಯ್ಯೋ ರಾಮ, ಸಿದ್ದರಾಮ ಹೇಳಿದರೆ ಅಣ್ಣ ಭಾಗ್ಯ ಕೊಟ್ಟೆ, ಅಣ್ಣ ಭಾಗ್ಯ ಕೊಟ್ಟೆ, ಸಾಂಬಾರ್ ಭಾಗ್ಯ ಯಾರು ಕೊಡ್ತಾರೆ ಸ್ವಾಮಿ? ಹಿಟ್ನಾಳ್ ಸಾಹೇಬ್ರು ಕೊಡ್ತಾರೆ. ಇನ್ನೇನ್ ಮಾಡ್ಬೇಕು ಸರ್? ಮತ್ತೆ ಸ್ಟ್ರೈಕ್ ಮಾಡಿದ್ರು ಹಿಟ್ನಾಳ್ ಸರ್. ಅಂದ್ರೆ ಸರ್ ದಯವಿಟ್ಟು ಸಿದ್ದರಾಮಯ್ಯ ಕರೆಸ್ರಿ. ರಾಘವೇಂದ್ರ ಸರ್ ಸಿದ್ದರಾಮಯ್ಯ ಫೋನ್ ಮಾಡಿದ್ರು, ಸರ್ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬರಬೇಕು, ಕೊಪ್ಪಳದಲ್ಲಿ ಆನೆ ಬಂದ ಮನೆಗಿದೆ. ಹೆಲಿಕಾಪ್ಟರ್ ನೋಡಿ ಕರೆಕ್ಟ್ ಮಾಡಿ ಒಬ್ಬ ಗದೆ ಬಣ್ಣ ನನಗೆ. ಇನ್ನೊಂದು ಸರ್ ಸೌಂಡ್ ಕೊಡಿ ಸರ್, ನನಗೆ ಸಾಕಾಗ್ತಾ ಇಲ್ಲ. ಎಲ್ಲಿ ಸೌಂಡ್ ಇಂಜಿನಿಯರ್ ಸರ್, ಇನ್ನೊಂದು ಸ್ವಲ್ಪ ಸೌಂಡ್ ಕೊಡಿ. ಪಾಪ ನಮ್ಮ ಅಣ್ಣರವರು ಬಂದ್ರು. ಸಿದ್ದರಾಮಯ್ಯ ಸಾಹೇಬ್ರು ಮೈ ಕೊಟ್ಟರು, ಒಮ್ಮಕ್ಕೆ ಮಾತಾಡಿದ್ರು. ಏಯ್ ಸುಮ್ಮನೆ ಕೂತ್ಕೊಳ್ಳಯ್ಯ. ಬಳ್ಳಾರಿಯಲ್ಲಿ ಕೊಪ್ಪಳ, ಇದು ಕೊಪ್ಪಳನ? ನಾನು ಬಳ್ಳಾರಿಯನ್ನ ಅಲ್ಲ, ಕೊಪ್ಪಳ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಯಾರೇ ಇಲ್ಲ ಮಲಗಿತು ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಮಲಗಿದೆ ಸರ್? ಇದು ವಿರೋಧ ಪಕ್ಷದ ಕೈವಾಡ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನನಗೆ ರಾಘವೇಂದ್ರ ಹಿಟ್ನಾಳು ಫೋನ್ ಮಾಡಿದ್ರು, ಆನೆ ಬಂದ್ ಮಲಗಿದೆ ಅಂತ. ನಾನಲ್ಲೇ ಹೇಳಿದೆ, ಆದ್ರೂ ಕೂಡ ಆತನ ಪ್ರೀತಿಗಾಗಿ ನಾನು ಬಂದಿದ್ದೇನೆ. ಮುಂಬರುವ ದಿನಮಾನಗಳಲ್ಲಿ ಕೊಪ್ಪಳಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಭೆ ಮುಖಾಂತರ ಹೇಳಿಕೆ ಬಯಸ್ತಾರ. ಚಪ್ಪಾಳೆ ತಟ್ಟಲ್ವಾ? ಇನ್ನೇನ್ ಮಾಡ್ಬೇಕ್ರಿ ಏನು ನಾವು? ಸರ್ ದಯವಿಟ್ಟು ವಾಟಾಳ್ ನಾಗರಾಜ್ ಕರೆಸಿ. ವಾಟಾಳ್ ನಾಗರಾಜ್ ಅವರೇ ನೀವು ಬರಬೇಕು. ಇವತ್ತು ಕೊಪ್ಪಳದಲ್ಲಿ ಆನೆ ಮಲಗಿದೆ. ಈ ಆನೆ ಎದ್ದು ಹೋಗದೆ ಹೋದ್ರೆ ನಾವು ಕರ್ನಾಟಕ ಬಂದ್ ಮಾಡ್ತೇವೆ.
ಮತ್ತು ತರಕಾರಿ ಬಂದ್, ರೇಷನ್ ಬಂದ್, ಹಿಂದ್ ಬಂದ್, ಮುಂದ್ ಬಂದ್, ಒಟ್ಟಾರೆ ಎಲ್ಲ ಬೇಡ ಬಿಡ್ರಿ ಅಂದ್ರು ನಾವು. ಇನ್ನೇನ್ ಮಾಡ್ಬೇಕು ಸರ್ ಅಂತ ಕೇಳಿದ್ವಿ. ಸರ್ ಮೋದಿ ಅವ್ರನ್ನ ಕರೆಸ್ಬೇಕು, ಮೋದಿ ಅವರೇ ನೀವು ಬರಬೇಕು. ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, APJ ಅಬ್ದುಲ್ ಕಲಾಂ ಅವರಿಗೆ, ಕಾಡುಗಳ ವೀರಪ್ಪಣ್ಣರಿಗೆ. ನಮ್ಮ ಜನ ಹಿಂಗಾಗಿ ಹಿಂಗ್ ಉಳಿದ್ರು, ಏನ್ ಮಾಡಕ್ಕಾಗಲ್ಲ. ಕೊನೆಯದಾಗಿ ಧೀರೇಂದ್ರ ಗೋಪಾಲ್ ಅವರು ಬಂದ್ರು. ಮೋದಿ ಅವರೇ ದಯವಿಟ್ಟು ಬರಬೇಕು ಸರ್. ಹಿಂದಿನ ಕನ್ನಡ ಬೋಲಿ ಗಂಡು ಮೆಟ್ಟಿದ ನಾಡು, ಕೊಪ್ಪಳದ ಶಿವರಾತ್ರಿ ಹಬ್ಬದ ಶುಭಾಶಯಗಳು. और भारत देशवासी और बहनों, मेरा स्वच्छ भारत अभियान में ಬೇಯ್ಬಡ್ರ ಮುಂದೆ ನಿಂತು ಬರೋಲ್ಲ ನನಗೆ. ಕೊನೆಯದಾಗಿ ಧೀರೇಂದ್ರ ಗೋಪಾಲ್ ಅವರು ಬಂದ್ರು. ಆಣಿ ಕಿವಿಯಾಗ ಒಂದು ಸುದ್ದಿ ಹೇಳಿದ್ರು. ಆಣೆ ನಿಂದಿರಲಿಲ್ಲ, PT ಉಷಾ ಹೊಡೆದಂಗೆ ಕೊಡೋರು. ಟೆನ್ನಿಸ್ ಕೃಷ್ಣ ಕೇಳಿದ, ಅಲ್ಲ ಗುರುವೆ, ಮಾತಾಡಿಸಿದಾಗ ನೀವು ಓಡಿಸ್ತಾ ಇಲ್ಲ, ಏನಂತ ಹೇಳಿದೆ ಗುರುವೆ? ಧೀರೇಂದ್ರ ಗೋಪಾಲ್, ಶಿವನಿ ಶ್ಯಾಂಬಲಿಂಗ ತಿರುಬೋಗಿ ನನ್ನ ಮಗನಿ ಟೆನ್ನಿಸು ಶಿಂಪಲ ಗಾಡಿಗೆ ಪರಿಚಯ ಮಾಡಿಕೊಟ್ಟೆ ಶಿವ. ಹಿಂದ್ಗಡೆ ಬಂದವರು ಎಲ್ಲಾ ಸಿನಿಮಾ ನಟರು ಕಂಡ, ಕೊನೆಗೆ ಬಂದವನು ನಾನು ಧೀರೇಂದ್ರ ಗೋಪಾಲು. ನನ್ನ ಮದಿ ಒಂದ್ ವೇಳೆ ಎದ್ದು ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬರವಣಿ ಕಾಡುಗಳ ವೀರಪ್ಪಣ್ಣ ಅಂದು ಬೋಟೆ ಶಿವ ಆನೆ ನಿದ್ರದ ಹೊರಟು ಬಿಡುತ್ತ. ಶಿವನಿ ಶ್ಯಾಂಬಲಿಂಗ ಧನ್ಯವಾದಗಳು. ಒಡ್ರಮ್ಮ ಚಪ್ಪಾಳೆನ. ಅದ್ಭುತವಾದ ಕಾಮಿಡಿಯನ್ನ ಮಾಡಿದ್ರಿ. ಬಹುಶಃ ನಿಮ್ಗೆ ಸಮಯ ಸಾಕಾಗಿಲ್ಲ ಅಂತ ಗೊತ್ತು ಅಣ್ಣ, ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಕಲಾವಿದರನ್ನ ಸತ್ಕರಿಸೋದಕ್ಕೆ ನಮ್ಮ ಶ್ರೀನಿವಾಸ್ ಗುಪ್ತಾ ಸರ್ ಅವರು ದಯವಿಟ್ಟು ಕಾರ್ಯಕ್ರಮದ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್. ಶಿವರಾತ್ರೇಶ್ವರ ದೇವಸ್ಥಾನದ ಒಂದು ಮಿಮಿಕ್ರಿ ಮಾಡೋ ಮುಖೇನ ದೇವರು ಆಯುಷ್ಯ ಆರೋಗ್ಯವನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ, ಧನ್ಯವಾದಗಳು ಪ್ರೀತಿ ಅಣ್ಣನಿಗೆ. ಧನ್ಯವಾದಗಳು ಸರ್. ನಿಮ್ಮ ಒಂದು ಅಭಿಮಾನಿ ಶರಣೋಣ ಹಿರೇಮಠ ಅವರು ಶ್ರೀಮಠದ ಒಂದು ಆಶೀರ್ವಾದವನ್ನ ಯಮನೂರಿಂದ ಹೊತ್ಕೊಂಡು ಬಂದಿದ್ದಾರೆ. ರುದ್ರಾಕ್ಷಿ ಮಾಲೆಯನ್ನ ಕೂಡ ತಂದಿದ್ದಾರೆ. ಪರಮ ಪೂಜ್ಯ ಫಕೀರ ದಿಂಗಾಲೇಶ್ವರ ಅಜ್ಜನವರ ಒಂದು ಭಾವಚಿತ್ರ ಇರುವಂತಹ ಒಂದು ನೆನಪಿನ ಕಾಣಿಕೆ ರುದ್ರಾಕ್ಷಿ ಮಾಲೆಯನ್ನ ಶಿವರಾತ್ರಿ ಕಾರಣ ಇರುವ ಕಾರಣಕ್ಕೆ ಅವರಿಗೆ ಒಂದು ಸತ್ಕಾರವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. Mic check. ಭಾರತ್ ಮಾತಾ ಕಿ, ಗೌರಿ ಮಾತಾ ಕಿ. ಯಾರವರು? ನಿಮ್ಮ ಆಶೀರ್ವಾದದಿಂದ 100 ವರ್ಷ ಬದುಕಿದ್ದೀನಿ ಎನ್ನುವ ಸಂತೋಷ ನನಗೆ. ನಿರೂಪಣೆ ಸೇವೆಯನ್ನು ಕೊಟ್ಟಂತ ಶ್ರೀ